ಎಳ್ಳುಂಡೆ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಬಟ್ಲು ಎಳ್ಳು ತೊಗೊಂಡಿದ್ದೀನಿ, ಅಂದರೆ 150 ಗ್ರಾಮ್ ಎಳ್ಳಿದೆ. ಅದಕ್ಕೆ 150 ಗ್ರಾಮ್ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ, ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಅರ್ಧ ಗಿಟ್ಕು ಏಲಕ್ಕಿ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಎಳ್ಳನ್ನು ಹುರ್ಕೊಳ್ಬೇಕು. ಒಂದು ಬಾಣಲಿ ತಗೊಂಡು 2 ಬಟ್ಲು ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ. ಇದನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು. ನಾನು ಬಿಳಿ ಎಳ್ಳಲ್ಲೇ ಮಾಡ್ತಾಯಿದ್ದೀನಿ ಉಂಡೆ. ಕಪ್ಪೆಳ್ಳಲ್ಲೂ ಮಾಡ್ಬೋದು. ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಸೇರಿಸಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಆದರೆ ಕಪ್ಪೆಳ್ಳು ತೊಗೊಂಡ್ರೆ ಅದನ್ನು ತೊಳೆದು ಬಟ್ಟೆ ಮೇಲೆ ಒಣಗಿಸಿ ಆಮೇಲೆ ಹುರಿದು ಮಾಡಬೇಕಾಗುತ್ತೆ. ಕಪ್ಪೆಳ್ಳಲ್ಲಿ ತುಂಬ ಮಣ್ಣು ಕಲ್ಲು ಇರುತ್ತೆ. ಹಾಗೋದ್ರಿಂದ ಬಿಳಿ ಎಳ್ಳಾದರೆ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಇದರಲ್ಲೇನು ತೊಳೆಯೋ ಅವಶ್ಯಕತೆ ಇರಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಬೇಕು. ಎಳ್ಳು ಒಂದೊಂದೇ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೀನಾಗಿ ಎಲ್ಲವೂ ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಎಳ್ಳು ಘಮ ಬರುತ್ತೆ. ಆವಾಗ ಹುರಿದಿದ್ದು ಸಾಕಾಗುತ್ತೆ. ಅಷ್ಟರವರೆಗೆ ಹುರಿಬೇಕಾಗುತ್ತೆ. ಚೆನ್ನಾಗಿ ಹುರಿದಷ್ಟು ಉಂಡೆ ಟೇಸ್ಟಾಗಿ ಬರುತ್ತೆ. ಒಳ್ಳೆ ಘಮ ಬರ್ತಿದೆ, ಸಿಡಿತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಡ್ತೀನಿ. ಸಾಕು ಇದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಅರ್ಧ ಹೋಳು ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಅದನ್ನು ತುರ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತುರ್ದು ಇಟ್ಕೊಳ್ತೀನಿ. ಬೆಲ್ಲ ಕರಗಕ್ಕೆ ಹಾಕ್ಕೊಳ್ತೀನಿ. ಇದರಲ್ಲೊಂದು 2 ಅಚ್ಚಷ್ಟು ಬೆಲ್ಲ ಇದೆ. 1/4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕರಗಿ ಪಾಕ ಬರಬೇಕು. ಬೆಲ್ಲ ಕರಗಿದೆ. ಇದನ್ನು ಶೋಧಿಸ್ಕೊಳ್ತೀನಿ, ಕಸ ಇರುತ್ತೆ ಅಂತೇಳಿ. ಈಗ ಪಾಕ ಮಾಡ್ಕೊಳ್ತೀನಿ. 1 kg ಎಳ್ಳಿಗೆ 600 ಗ್ರಾಮ್ ಅಷ್ಟು ಬೆಲ್ಲ ಬೇಕಾಗುತ್ತೆ. ಆ ಅಳತೆಯಲ್ಲಿ ನಾನಿವತ್ತು 150 ಗ್ರಾಮ್ ಅಷ್ಟು ಎಳ್ಳು ತೊಗೊಂಡಿದ್ದೀನಿ, 100 ಗ್ರಾಮ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಮಾಡ್ಕೊಳ್ಬೋದು. ಇದು ನೂಲು ಪಾಕಕ್ಕಿಂತ ಜಾಸ್ತಿ ಬರಬೇಕು. ಏರು ಪಾಕ ಅಂತ ಹೇಳ್ತಾರೆ ಇದಕ್ಕೆ. ಹೇಗೆ ಅಂತ ತೋರಿಸ್ತೀನಿ. ನೀರಿಗೆ ಬಿಟ್ಟಾಗ ಕರಗಬಾರ್ದು, ಗಟ್ಟಿಯಾಗಿ ಉಂಡೆ ಕಟ್ಲಿಕ್ಕೆ ಬರಬೇಕು. ಆ ಥರ ಮಾಡ್ಕೊಳ್ಬೇಕು ಪಾಕನ. ಸಾಕು, ಇದು ಸರಿಯಾಗುತ್ತೆ. ಆಫ್ ಮಾಡ್ಕೊಳ್ತೀನಿ. ಒಂದು ಮುದ್ದೆ ಆಗಿ ಬರುತ್ತೆ ನೋಡಿ. ಇಷ್ಟಿದ್ರೆ ನಾನು ಆಫ್ ಮಾಡುವಾಗ ಕರೆಕ್ಟ್ ಆಗುತ್ತೆ. ಸಾಕು, ಇದು ಆಫ್ ಮಾಡಿಕೊಂಡೆ. ಹುರಿದಿರೋ ಎಳ್ಳಿಗೆ ಕೊಬ್ಬರಿ ತುರಿದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಏಲಕ್ಕಿಯನ್ನು ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು 4 ಇರುವಾಗ ಪುಡಿ ಮಾಡೋಕ್ಕೆ ಕಷ್ಟ ಅಲ್ವಾ. ಸಕ್ಕರೆ ಹಾಕಿ ಪುಡಿ ಮಾಡಿದಾಗ ಒಂದು ಸ್ವಲ್ಪ ಈಸಿಯಾಗಿ ಪುಡಿ ಆಗುತ್ತೆ ಅಂತ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2-3 ಜನ ಉಂಡೆ ಕಟ್ಟೋದಾದರೆ ಅಷ್ಟಕ್ಕೂ ಪಾಕ ಹಾಕ್ಕೊಳ್ಬೋದು. ಒಬ್ಬರೇ ಕಟ್ಟೋದಾದರೆ ಸ್ವಲ್ಪ ಸ್ವಲ್ಪಕ್ಕೇ ಪಾಕ ಹಾಕ್ಕೊಂಡು ಕಟ್ಕೊಳ್ಬೇಕು. ಪೀಸ್ ಇದೆ, ತೆಕ್ಕೊಳ್ತೀನಿ. ಒಂದು ಬದಿಯಿಂದ ಪಾಕ ಹಾಕ್ಕೊಳ್ತೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಟ್ಟಬೇಕು, ಇಲ್ಲಾಂದರೆ ಮತ್ತೆ ಉಂಡೆ ಮಾಡೋಕ್ಕೆ ಬರಲ್ಲ. ಸಾಕು, ಉಂಡೆ ಮಾಡೋಕ್ಕೆ ಬರ್ತಿದೆ, ಕರೆಕ್ಟ್ ಇದೆ ಪಾಕ ಹಾಕಿರೋದು. ಚೂರು ತುಪ್ಪ ಹಾಕ್ಕೊಳ್ತಿದ್ದೀನಿ.
ಉಂಡೆಗಳು ಮಾಡುವಾಗ ಪಾಕ ಮಾಡೋದೇ ಮುಖ್ಯ. ಪಾಕ ಕರೆಕ್ಟಾಗಿ ಬಂದರೆ ಉಂಡೆಗಳು ಕರೆಕ್ಟಾಗಿ ಆಗುತ್ತೆ. ಎಳ್ಳುಂಡೆಗೆ ಸಾಧಾರಣವಾಗಿ ಡ್ರೈ ಫ್ರೂಟ್ಸ್ ಯಾವುದು ಹಾಕ್ಕೊಳ್ಳಲ್ಲ. ಬೇಕಿದ್ದವರು ಗೋಡಂಬಿ ಹಾಕ್ಕೊಳ್ಬೋದು. ಕೈಗೆ ಸ್ವಲ್ಪ ತುಪ್ಪ ಮುಡಿಸ್ಕೊಂಡು ಮಾಡ್ತಿದ್ದೀನಿ. ನೀರು ಬೇಕಿದ್ರೂ ಮುಡಿಸ್ಕೊಳ್ಬೋದು. ನೀರು ಮುಡಿಸಿದ್ರೆ ಬೇಗ ಹಾಳಾಗೋಗುತ್ತೆ ಉಂಡೆಗಳು. ಬೇಗ ಬೇಗ ಖಾಲಿ ಮಾಡೋದಿದ್ರೆ ನೀರು ಮುಡಿಸ್ಕೊಳ್ಬೋದು. ಹೀಗೆ ತುಪ್ಪ ಮುಡಿಸ್ಕೊಂಡ್ರೆ ಏನೂ ಆಗಲ್ಲ, ತುಂಬ ದಿನ ಇರುತ್ತೆ. ಹೀಗೆ ಗಟ್ಟಿ ಆದರೆ ಮತ್ತೊಂಚೂರು ಬಿಸಿ ಮಾಡಿದ್ರೆ ಮತ್ತೆ ಮೆತ್ತಗಾಗುತ್ತೆ. ಬೇಕಿದ್ರೆ ಕಟ್ಟೋದು ನಿಧಾನ ಆಯಿತು, ನಾವು ಪಾಕ ಹಾಕಿರೋದು ಗಟ್ಟಿ ಆಯಿತು ಅಂದರೆ ಎಲ್ಲದನ್ನು ಒಂಚೂರು ಬಾಣಲಿಗೆ ಹಾಕಿ ಮತ್ತೊಂದು ಸ್ವಲ್ಪ ಬಿಸಿ ಮಾಡೋಕ್ಕೂ ಮತ್ತೆ ಕರಗುತ್ತೆ ಬೆಲ್ಲ. ಆಮೇಲೆ ಮತ್ತೆ ಮಾಡ್ಕೊಳ್ಬೋದು, ಏನೂ ಹಾಳಾಗಲ್ಲ. ಇವತ್ತು ನಾನು ಎಳ್ಳುಂಡೆ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿದವರು ಲೈಕು, ಹೈಪು, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ.